ಸರ್ಕಾರ ವರ್ಸಸ್ ಸಂಘ ಪರಿವಾರದ ಸಂಘರ್ಷ ಯಾವ ಹಂತಕ್ಕೆ ಬಂದು ತಲುಪಿದೆ? ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಈಗ ಕೇಸರಿ ಪಡೆಯನ್ನ ಕೆರಳಿಸಿದೆ. ಆರ್ಎಸ್ಎಸ್ ಮಾತ್ರ ಯಾವ ಮಾತುಗಳನ್ನು ಕೂಡ ಆಡ್ತಾ ಇಲ್ಲ. ಆದರೆ ಬಿಜೆಪಿ ಈ ವಿಚಾರದಲ್ಲಿ ಬಹಳ ಧ್ವನಿ ಎತ್ತಿ ಮಾತನಾಡ್ತಾ ಇದ್ದಾರೆ. ಕಾರಣ ಅವರೆಲ್ಲ ಆರ್ಎಸ್ಎಸ್ ನಿಂದ ಬಂದವರೇ. ಅದರ ಮಧ್ಯದಲ್ಲಿ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೇಳಿದ್ದಕ್ಕೆ ಅದಕ್ಕೆ ಬ್ರೇಕ್ ಅನ್ನು ಹಾಕಿದ್ರು. ಆ ನಿಟ್ಟಿನಲ್ಲಿ ಈಗ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಏನು ಹೇಳಿದೆ ಕೋರ್ಟ್? ಆಗಿರುವಂತ ಬೆಳವಣಿಗೆ ಏನು? ಡೀಟೇಲ್ಸ್ ಇಲ್ಲಿದೆ. ಸರ್ಕಾರಿ ಜಾಗದಲ್ಲಿಲ್ಲ ಗಣವೇಶ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಸಂಘರ್ಷ. ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅಂಕುಶ. ಬಿಜೆಪಿ ಕೆಂಡ, ಭುಗಿಲೆದ್ದ ಆಕ್ರೋಶ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸವಾಲ್ ಹಾಕಿ ಅವರ ಕ್ಷೇತ್ರ ಚಿತ್ತಾಪುರದಲ್ಲೇ ಇಂದು ಬೃಹತ್ ಪಥ ಸಂಚಲನಕ್ಕೆ ಮುಂದಾಗಿದ್ದ ಆರ್ಎಸ್ಎಸ್ಗೆ ಹಿನ್ನಡೆಯಾಗಿದೆ. ಎತ್ತಿದ ತಕರಾರಿಗೆ ಸರಿಯಾದ ಸಮಜಾಯಿಷಿ ಕೊಟ್ಟಿಲ್ಲ ಎಂದು ತಾಲೂಕು ಆಡಳಿತ ಕವಾಯತಿಗೆ ಒಪ್ಪಲಿಲ್ಲ. ಇದರಿಂದ ಕೆರಳಿದ ಕೇಸರಿ ಪಡೆ ಹೈಕೋರ್ಟ್ನಲ್ಲಿ ತುರ್ತು ಮನವಿ ಮಾಡಿತ್ತಾದರೂ ತಕ್ಷಣಕ್ಕೆ ಜಯ ಸಿಗಲಿಲ್ಲ. ಹೈಕೋರ್ಟ್ ಕಲಬುರಗಿ ಪೀಠ ಕೂಡ ಇಂದಿನ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ. ಬಿಜೆಪಿ ಮೇಲೆ ಕೋಪ ಇದ್ರೆ, ಅವ್ರಿಗೆ ದಮ್ ಇದ್ರೆ ಬಿಜೆಪಿ ಮೇಲೆ ತೀರ್ಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರವಾಗಿರುವಂತ ಸರ್ಕಾರ. ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗೋಟಿದೆ. ನಾಟಕೀಯ ಬೆಳವಣಿಗೆಗೆ ಸಾಕ್ಷಿಯಾದ ಚಿತ್ತಾಪುರ. ಹೈಕೋರ್ಟ್ಗೆ ತುರ್ತು ಅರ್ಜಿ ಹಾಕಿದ ಸಂಘ ಪರಿವಾರ. ಪಥ ಸಂಚಲನಕ್ಕೆ ಚಿತ್ತಾಪುರ ತಹಶೀಲ್ದಾರ್ ರೆಡ್ ಸೈರನ್ ಕೊಡುತ್ತಿದ್ದಂತೆಯೇ ಇದನ್ನು ಪ್ರಶ್ನಿಸಿ ತುರ್ತು ಆದೇಶ ನೀಡುವಂತೆ ಆರ್ಎಸ್ಎಸ್ ಹೈಕೋರ್ಟ್ ಕದ ತಟ್ಟಿತು. ವಿಚಾರಣೆ ಎತ್ತಿಕೊಂಡ ಕಲಬುರಗಿ ಹೈಕೋರ್ಟ್ ಪೀಠ ವಾದ ಪ್ರತಿವಾದ ಆಲಿಸಿತು. ಆರ್ಎಸ್ಎಸ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಹಾಗೂ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ಆದರೆ ತುರ್ತು ಆದೇಶಕ್ಕೆ ನ್ಯಾಯಾಲಯ ಒಪ್ಪಲಿಲ್ಲ. ಹೀಗಾಗಿ ಚಿತ್ತಾಪುರದಲ್ಲಿ ಇಂದು ಉದ್ದೇಶಿತ ಆರ್ಎಸ್ಎಸ್ ಕವಾಯತು ನಡೆಯಲಿಲ್ಲ. ಆರ್ಎಸ್ಎಸ್ ಕವಾಯತಿಗೆ ವಿರುದ್ಧವಾಗಿ ಇಂದೇ ಪಥ ಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಭೀಮ್ ಆರ್ಮಿ ಕೂಡ ಚಿತ್ತಾಪುರ ತಹಶೀಲ್ದಾರ್ಗೆ ಅರ್ಜಿ ಹಾಕಿತ್ತು. ಇದನ್ನು ಗಮನಿಸಿದ ಹೈಕೋರ್ಟ್ ಎರಡೂ ಸಂಘಟನೆಗಳಿಗೂ ಬೇರೆ ಬೇರೆ ದಿನ ಅವಕಾಶ ನೀಡಬಹುದಲ್ವಾ ಎಂದು ಸರ್ಕಾರಕ್ಕೆ ಪ್ರಶ್ನಿಸಿತು. ಬೇರೆ ದಿನ ಹಾಗೂ ಪ್ರತ್ಯೇಕ ಸ್ಥಳದಲ್ಲಿ ಅನುಮತಿ ಕೊಡಬಹುದಲ್ವಾ ಎಂದು ನ್ಯಾಯಾಧೀಶರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೈ ಸೂಚನೆ: ಇಂದು ನಾವು ಯಾವುದೇ ಆದೇಶ ಮಾಡುವುದಿಲ್ಲ. ಪಥ ಸಂಚಲನಕ್ಕೆ ಪ್ರತ್ಯೇಕ ದಿನ ನಿಗದಿ ಮಾಡಿ ಹೊಸ ಅರ್ಜಿ ಹಾಕಿ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗೆ ಹೊಸ ಅರ್ಜಿ ಸಲ್ಲಿಸಿ. ಎಲ್ಲ ಮಾಹಿತಿ ಆಧರಿಸಿ ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚನೆ. ನವೆಂಬರ್ 2ಕ್ಕೆ ಅವಕಾಶ ನೀಡುವಂತೆ ಆರ್ಎಸ್ಎಸ್ ವಕೀಲರ ಮನವಿ. ಆಯ್ತು, ಹೊಸದಾಗಿ ಅರ್ಜಿ ಹಾಕಿ ಎಂದ ಹೈಕೋರ್ಟ್. ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿಕೆ. ಬಹುತೇಕ ನವೆಂಬರ್ 2ರಂದೇ ಪಥ ಸಂಚಲನಕ್ಕೆ ಅನುಮತಿ ಸಾಧ್ಯತೆ. ನಿನ್ನೆ ಸಂಜೆವರೆಗೂ ಆದೇಶ ಆಗಿರಲಿಲ್ಲ. ಅದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅವರು ಅನುಮತಿಗಳನ್ನ ಕೊಟ್ಟಿದ್ದಾರೆ. ಈಗ ಆದೇಶ ಸರ್ಕಾರದ ಆದ್ಮೇಲೆ ಅವರು ಸ್ವಾಭಾವಿಕವಾಗಿ ಅದನ್ನ ಹಿಂದಕ್ಕೆ ತಗೋಬೇಕು. ಯಾಕೆಂದರೆ ಸರ್ಕಾರಿ ಆದೇಶ ಆಗಿಬಿಟ್ಟಿದೆ. ಹಾಗಾಗಿ ಅವರು ವಾಪಸ್ ತಗೊಂಡಿದ್ದಾರೆ. ಬರೀ RSS ಅಂತ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಖಾಸಗಿಯಾಗಿ ಯಾವುದು ಚಟುವಟಿಕೆಗಳು ಮಾಡ್ತಾರೆ ಅವರಿಗೆಲ್ಲರಿಗೂ ಅದು ಅಪ್ಲೈ ಆಗುತ್ತೆ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಒಟ್ಟಾರೆ ಇಂದು ನಡೆಯಬೇಕಿದ್ದ ಪಥ ಸಂಚಲನಕ್ಕಂತೂ ಬ್ರೇಕ್ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. ಆದರೆ ನವೆಂಬರ್ 2ಕ್ಕೆ ಅವಕಾಶ ಕೋರಿ ಸಲ್ಲಿಸುವ ಅರ್ಜಿಯನ್ನು ಪರಿಗಣಿಸಿ ವರದಿ ಕೊಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಹೇಳಿದೆ. ಅಲ್ಲಿಗೆ ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲೇ ಆರ್ಎಸ್ಎಸ್ ಕವಾಯತು ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.